ಮೇಲ್ಗಡೆ ಎಲ್ಲ ತೆಗಿಬೇಕಾ ಸರ್? ಏನು ಬೇಕಾದ್ರೆ ತೆಗೀರಿ. ತಲೆ ಕೂಡ ತೆಗಿಬೇಕು. ಹಿಂದೆ ಕ್ಯಾಮ್ರಾಗೆ ರಿಫ್ಲೆಕ್ಟ್ ಆಗುತ್ತೆ. ಗೊತ್ತಾಯ್ತು ನಾನು ಹೇಳಿದ್ದು? ನಮ್ಮ 4 ಜನ ಬಿಟ್ಟು ಬೇರೆ ಅದೇನಾದರೂ ಆಗಲಿ, ಜಸ್ಟ್ ಎಲ್ಲಿಗೆ ಬರಬೇಕು, ಎಲ್ಲಿಗೆ ನುಗ್ಗಬೇಕು, ಏನು ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ನಾವು ರೆಡಿ ಇದ್ದೀನಿ. ನಾನು ಒಬ್ಬನೇ ಅಲ್ಲ. ನೀವು ಯಾರು ಮೂರ್ಖಾದರೂ ಮಾತಾಡಿ, ಯಾರನ್ನಾದರೂ ಟಚ್ ಮಾಡಿ, ಏನಾದರೂ ಮಾಡಿ, ಸೌಂಡ್ ಮಾಡಿ, ನಿಮ್ಮ ಕೈಲಿ ಆಗೋದು ಮಾಡಿ, ಬಟ್ ಮಾಡಲೇಬೇಕು. ಇವಾಗ ಹೋಗಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕಾದರೂ ಅದಕ್ಕಾದ್ರೂ ರೆಸ್ಪಾಂಡ್ ಮಾಡೋದಲ್ಲ. ಮಾತಾಡಿ ಯಾರಿಗಾದ್ರೂ ಕಾಣಿಸ್ಕೊಳ್ಳಿ. ಇಲ್ಲಿ ನನ್ನ ಎಡಬೋದಕ್ಕೆ ಏನೋ ಶಬ್ದ ಮಾಡ್ಬೋದ? ಇವಾಗ ಮಾಡಿದ್ರಲ್ಲ, ಮತ್ತೆ ಮಾಡ್ತೀರಾ? ಮತ್ತೆ ಪ್ರಯತ್ನ ಮಾಡ್ತೀರಾ ಅವ್ರ ಜೊತೆ ಮಾತಾಡೋದಕ್ಕೆ? ಸರ್ ಇಲ್ಲಿ ಅದನ್ನೇ ಹೇಳ್ತಾರೆ. ನಾನು ಅದನ್ನೇ ಬೆಕ್ಕು ಸರ್ ಅಲ್ಲೇ ನೋಡಿ ಇದೆಯಾ? ಅಲ್ಲಿ ಇದೆ ಬೆಕ್ಕಲ್ಲ ಅದು. ಬೆಕ್ಕಲ್ಲ ಸೌಂಡ್ ಮಾಡಿರೋದು. ಬನ್ನಿ ಬೇಗ. ಆ್ಯಕ್ಚುಯಲ್ ಎನರ್ಜಿ ಫೇಸ್ ಫಾರ್ಮ್ ಇದೆ. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ಬೋದು. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಇದ್ರ ಬಗ್ಗೆ. ಇಲ್ಲಿ ಸದ್ಯಕ್ಕೆ ಕೆಲಸ ಮಾಡಿ. ನಿಮ್ಮ ಜಾಗದಲ್ಲಿ ನಾವು ಬಂದಿದ್ದೀವಿ, ತಪ್ಪಾಗಿದೆ ಕ್ಷಮಿಸಿ. ಬಟ್ ನೀವು ಇಲ್ಲಿರೋದು ನಮಗೆ ಕ್ಯಾಪ್ಚರ್ ಮಾಡಿ ನಾನು ಬ್ಯಾಕ್ ನೋಡಿ ಹೆದರ್ಕೊಂಡೆ. ಇವಾಗ ಏನು ನಿಮಗೆ ನೋಡೋ ಕ್ಲಿಕ್ ಮಾಡ್ತಾಯಿರಿ ಅಂತ ಫೋಟೋಸು ಮಾಡ್ತಾಯಿರಿ. ಇದು ಎಲ್ರಿಗೂ ನನಗೆ ಭಯ ಇದೆ. ಸ್ವಲ್ಪ ನಿಧಾನ. ಇರೋದು 100% ನಮಗೆ ಒಂದು 100% ಕನ್ಫರ್ಮ್ ಸಿಕ್ಕಿ ಆ ಒಂದು ಇದೆ ಅನ್ನೋದು. ಗೂಸ್ ಬಂಪ್ಸ್ ಹೆಂಗೆ ಬರ್ತದೆ ಗೊತ್ತಾ? ಇವಾಗ ಅದನ್ನು ನಾವು ತೊಗೋಬೇಕಷ್ಟೇ. ಇವಾಗ ಹೆಂಗೆ ಬರ್ತದೆ ಗೊತ್ತಾ? ಅಲ್ಲೋಗೋಣ, ಅಲ್ಲಿ ರೆಕಾರ್ಡ್ ಇದೆ. ಅಲ್ಲಿಗೆ ಹೋಗೋಣ. ಸೆಂಟ್ರಲ್ಲಿ ಅಲ್ಲಿ ಸೆಂಟ್ರಲ್ಲಿ ಆ ಕಡೆ ನಿಮ್ಮ ಇರೋ ಒಂದು ಜಾಗಕ್ಕೆ ನಾವು ಬರ್ತಾ ಇದ್ದೀವಿ. ದಯವಿಟ್ಟು ನಿಮ್ಮ ಪ್ರೆಸೆನ್ಸ್ನ ನಮಗೆ ಫೀಲ್ ಮಾಡಿ. ಹಿಂದೆಗಡೆ ಯಾರು ಬರ್ತೀರ ಸ್ವಲ್ಪ ನೋಡ್ಕೊಂಡ್ಬನ್ನಿ. ಹಿಂದೆಗಡೆ ಫೋಟೋಸ್ ತಗೊಂಡು
ಈ ಜಾಗದಲ್ಲಿ ಇದ್ದೀರಾ ನೀವು? ಇದು ನಿಮ್ಮ ಜಾಗನಾ? ನಾವು ಒಳಗಡೆ ಬರ್ಬೋದಾ? ನೀವು ಇಲ್ಲಿದ್ದೀರಾ ಅಂತ ನಮಗೆ ಒಂದು ರೀತಿಯಲ್ಲಿ ಗೊತ್ತಾಗಿದೆ. ನಿಮ್ಮ ಪ್ರೆಸೆನ್ಸ್ನ ತೋರಿಸ್ಕೋಬೋದಾ ಯಾವುದೇ ಮೂಲಕ? ನನಗೆ ಇದು ಓಪನ್ ಮಾಡಬೇಕು, ಫ್ಲ್ಯಾಶ್ ಆನ್ ಆಗಬೇಕು. ನೀವು ಲೈಟ್ ಡೌನ್ ಮಾಡಿದ್ರೆ ಫ್ಲ್ಯಾಶ್ ಆನ್ ಆಗಬೇಕು. ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ನಮಗೆ ಗೊತ್ತಾಗ್ತದೆ, ಬಟ್ ಆದರೆ ನಮಗೆ ರೀಚ್ ಆಗ್ತಾ ಇಲ್ಲ. ಏನಾದರೂ ಪ್ರೆಸೆನ್ಸ್ ದೊಡ್ಡದಾಗಿ ಮಾಡ್ಬೋದಾ? ಇದೇ ಥರ ಶಬ್ದ ಮಾಡ್ಬೋದಾ? ಹಾಂ ಬನ್ನಿ. ವಿಜಿಲ್ ಯಾರು ಹೊಡೆಯೋದು? ನಾನು ಹೊಡೆಯಕ್ಕೆ ಯಾರಿಗೆ ಬರೋದು ಬರುತ್ತೆ? ಅನಿಲಣ್ಣ. ವಿಸಿಲ್ ಹೊಡಿ ಬರ್ರಿ. ವಿಸಿಲ್ ಯಾರಿಗೆ ಬರಲ್ವಾ? ಜೋರಾಗೆ ಜೋರಾಗಿ ಬರ. ಹಾಂ, ನಿಮಿಷ ಹೇಳ್ತೇನೆ. ನಮ್ಮ ಕಡೆಯವರಿಗೆ ಒಂದು ಶಬ್ದ ಮಾಡ್ತಾರೆ, ನಿಮ್ಮ ಪ್ರೆಸೆನ್ಸ್ ಆ ಮೂಲಕ ನಮ್ಗೆ ತೋರಿಸ್ಬೋದಾ? ಆಮೇಲೆ ಟಾರ್ಚ್ ಆಫ್ ಮಾಡೋಣ ಬೇಡ. ಹಂಗಲ್ಲ, ನಾರ್ಮಲ್ ಸಾಂಗ್ ವಿಜಿಲ್ ಹೊಡಿತೀವಲ್ಲ. ಏಯ್, ಇವ್ರನ್ನ ಕ್ಯಾಪ್ಚರ್ ಮಾಡೋ ಅಂದರೆ ಎಲ್ಲೆಲ್ಲ ಕ್ಯಾಪ್ಚರ್ ಮಾಡ್ತಾನೆ. ಮತ್ತೆ ಆ ಶಬ್ದ ಮಾಡ್ಬೋದಾ? ಇಲ್ಲೇ ಇರ್ಬೋದಾ ನೀವು? ಇಷ್ಟ ಇರೋದಲ್ಲಿ ಲೈಟ್ ಬೆಳಕಿಲ್ಸಿ, ಲೈಟ್ ಬೆಳಕಿಲ್ಸಿ ಅಲ್ಲೇನೋ ಮಿಂಚ್ತಾ ಐತೆ ಅಲ್ವಾ? ಇಲ್ಲಿ ಬನ್ನಿ, ಇಲ್ಲಿ ನೋಡ್ತೀನಿ, ಇಲ್ಲಿ ಕಾಣ್ತಿದೆಯಲ್ಲ ನೋಡಿ, ಆ ಲೈನ್ ಮಾತ್ರ ನೋಡಿ. ರಿಫ್ಲೆಕ್ಷನ್ ರೇಟ್ ಕಾಣ್ತೈತಾ ಅಲ್ಲಿ ಕೆಳಗೆ? ಮುಂದೆ ಬರ್ಬೋದು, ಇಲ್ಲಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗುತ್ತೋ ಅದನ್ನು ಮಾತಾಡ್ತಾರೆ. ಹೌದು, ಎಷ್ಟೋ ಜನಕ್ಕೆ ನೀವು ಇದ್ದೀರಾ ಅನ್ನೋದು ಯಾರೂ ನಂಬಲ್ಲ. ನೀವು ಇಲ್ಲಿರೋದು ನಮಗೆ ಗೊತ್ತಾಗೋವರೆಗೂ ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರೋ ಇಲ್ಲ ಯಾರಿದ್ದೀರಾ ಏನೂ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಸ್ವಲ್ಪ ತಿಳಿಸ್ಕೊಡ್ತೀರಾ? ಎರಡು ಕಣ್ಣು ಲೈಟ್ ಡೌನ್ ಮಾಡಿ. ಯಾವುದೇ
ನೀವೇನಿಲ್ಲ ಇಲ್ಲೇನೇ ಇರೋದು. ನಿಮ್ಮನ್ನು ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೇವೆ. ನಿಮ್ಮ ಪ್ರೆಸೆನ್ಸ್ ದಯವಿಟ್ಟು ಈಗ ಈ ಕ್ಷಣದಲ್ಲಿ ನಮ್ಗೆ ತೋರಿಸಿ. ನೀವು ಯಾವ ಥರ ಬೇಕಾದ್ರೂ ತೋರಿಸ್ಬೋದು. ಆ ಶಬ್ದ ನೀವು ಮಾಡೋಕ್ಕಾಗುತ್ತಾ? ನಾನು ಇಷ್ಟು ಕರಿತಾ ಇದ್ದೀನಿ ನಿಮ್ಮ ಪ್ರೆಸೆನ್ಸ್ನ ದೊಡ್ಡದಾಗಿ ತೋರಿಸಿ ಅಂತ. ನಮ್ಮಿರೋ ಇಷ್ಟು ಜನಕ್ಕೆ ಯಾರಿಗಾದರೂ ತೋರಿಸಿ, ದೊಡ್ಡದಾಗಿ ಫೀಲ್ ಮಾಡಿಸಿ. ಇಲ್ಲ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಬೇರೆಯವ್ರು ಮಾತಾಡ್ತಾರೆ. ದಯವಿಟ್ಟು ಎಲ್ಲೇ ಇದ್ರು ಬನ್ನಿ, ಕಾಣಿಸ್ಕೊಳ್ಳಿ ಒಬ್ರಿಗಾದ್ರು. ಜೋರಾಗಿ 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 ಕರಿ, ಜೋರಾಗಿ ಯಶು ಬ್ರೋ ಮಾತಾಡಿ. ಮಾತಾಡಿ. ನೀವು ಒಬ್ಬರು ಫೋಕಸ್ ಮಾಡಿ ಯಾರು ಮಾತಾಡ್ತಾರೆ. ಇದು ಬಂದಾಯ್ತು. ನಾವು ಆ್ಯಕ್ಚುಲಿ ಎಷ್ಟು ಕಡೆ ಹಾಟ್ ಮಾಡ್ತಾನೆ ಇದ್ದೀವಿ. ಸರ್ ಕೂಡ ಹೇಳಿದ್ರು ನಿಮಗೆ ಏನು ಅಂತ. ಬಟ್ ಫೀಲ್ ಆಗಬೇಕು ಅಂತಂದರೆ ಯಾರ್ದಾರು ಒಬ್ಬರ ಜೊತೆ ಮಾತಾಡೋಕ್ಕಂತ ಒಂದು ಇಷ್ಟ ಇರುತ್ತೆ. ಎಲ್ಲರೂ ಕೂಡ ಕೇಳ್ಕೊತಾ ಇರ್ತಾರೆ. ಸೊ ಕೇಳೋದೇನೋ ನೀವು ಇಲ್ಲಿ ಇದ್ದೀರಾ ಅಂತ ಅನ್ನಿಸ್ಬೇಕು, ನಮಗೆ ಅನ್ನಿಸ್ಬೇಕು. ನೀವು ಇದ್ದೀರಾ 100%, ನನಗೆ ಗೊತ್ತು. ಬಟ್ ಅದು ನಮಗೆ ಅನ್ನಿಸ್ಬೇಕು ಆ್ಯಂಡ್ ನೋಡ್ತಾ ಇರುವಂಥ ಒಂದು ಆಡಿಯನ್ಸ್ಗೂ ಕೂಡ ಅನ್ನಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ನೀವು ಇದ್ದೀರಾ ಅಂತಂದರೆ ಏನೋ ಒಂದು ಸೌಂಡು, ಕ್ಲಾಪ್ಸು ಏನೋ ಒಂದು ಮಾಡೋದಾದರೆ ನಮಗೆ ಕೇಳ್ತಾರೆ. ಲೈಕ್ ದಿಸ್, ಈ ಥರ ಒಂದು ಸೌಂಡ್ ಮಾಡೋದಾಗಲಿ, ಇಲ್ಲ ವಿಷುವಲ್ ಹೊಡೆಯೋದಾಗಲಿ, ಗೊತ್ತಿಲ್ಲ ಯಾವ ಥರ ಸೌಂಡ್ಗಳು ಮಾಡ್ತೀರಾ ಅಂತ. ಮೊದಲು ಸಿನಿಮಾಗಳಲ್ಲಿ ಮಾತ್ರ ಒಂದು ರಿಯಲ್ ಸೌಂಡ್ ಬೇಕು ಅನ್ನೋದು. ಒಂದು ನಿಮಿಷ, ಏನೋ ಸೌಂಡ್ ಬಂದು ಆ ಕಡೆಯಿಂದ ಕಿರಿಸ್ತಿರೋ ಸೌಂಡು. ಸೌಂಡ್ ಸೀರಿಯಸ್ ಆಗಿ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಲ್ಲಿ ಹುಡುಗಿ ಸೌಂಡ್ ಕಿರಿಸ್ತಿರೋ ಥರ ಇಲ್ಲಿ. ಸೈಲೆಂಟಾಗಿರ್ರಿ, ಕೇಳಿಸುತ್ತದೆ. ಮೈಯೆಲ್ಲ ಜುಮ್ ಅಂತೈತೆ. ಬಂದ್ಬಿಡ್ತಲ್ಲ ಒಂದೇ ಸತಿ. ಹಂಗೆ ಲಿಸನ್ 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 ಲಿಸನ್. ಈ ಮೇಲ್ಗಡೆಯಿಂದ ಒಂದು ಎಲೆ ಬೀಳಿಸ್ಬೋದಾ ನೀವು? ಇವಾಗ ಯಾವುದು ಬೀಳ್ತಾ ಇಲ್ಲ ಗಾಳಿಗೆ. ನಿಮ್ಮ ಪ್ರೆಸೆನ್ಸ್ ಇದ್ರೆ ಈ ಒಂದು ಎಲೆ ಬೀಳಿಸಿ, ನೋಡ್ತೀನಿ ನೀವಿದ್ದೀರಾ ಅಂತ. ಮಾತಾಡಿದ್ರೆ ಆ್ಯಕ್ಚುಲಿ ಒಂದು ಸೌಂಡ್ ಬರೋ ಥರ ಫೀಲ್ ಆಗ್ತಾ ಇದೆ. ಕೇಳಿ ಕೇಳಿ ಗೊತ್ತಿಲ್ಲ. ಇವಾಗ ನಾವು ಕೇಳ್ತಿರೋದೇನು ಅಂತ ಅಂದರೆ, ನೀವು ಇದ್ದೀರಾ ಅಂತ ಅಂದರೆ ಇದುವರೆಗೆ ಯಾವ ಎಲೆನೂ ಬೀಳ್ತಾ ಇಲ್ಲ, ಯಾವ ಒಣಗಿದ ಎಲೆನೂ ಇಲ್ಲ. ಹೌದು. ಸೊ ಎಲೆ ಬಿತ್ತು ಅಂತಂದರೆ ಎಸ್ ಫಿಕ್ಸ್ ಇದ್ದಾರೆ. ಸೌಂಡ್ ಕೇಳಿ, ಸೌಂಡ್ ಕೇಳಿ. ಬಟ್ ಸಮಥಿಂಗ್ ಸೌಂಡ್ ಜೋರಾಗಿ ಕೇಳಿಸಿದೆ. ಅಂದರೆ ಅವರು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಬಟ್ ಅದು ನಿಮಗೆ ಫೀಲ್ ಆಗಬೇಕಲ್ಲ. ಕೇಳಿಸ್ತಾ? ಹಾಂ, ಸೌಂಡ್ ಬಂದು ಕೇಳಿಸ್ಲಿಲ್ಲ. ಅವ್ರು ಮಾತಾಡ್ತಾ ಇದ್ದಾರೆ. ಸೌಂಡ್ ಕೇಳಿಸ್ತು. ಆ್ಯಕ್ಚುಲಿ ಇವ್ರು ಕರೆದ್ರೆ ಇವ್ರು ಮಾತಾಡಿದ್ರೆ ಸೌಂಡ್ ಮಾಡ್ತಾರೆ. ಆ್ಯಕ್ಚುಲಾಗಿ ಯಶವಂತ್ ಅವ್ರಿಗೆ ಅವ್ರು ಕನೆಕ್ಟ್ ಆಗಿದ್ದಾರೆ. ಮಾತಾಡಿ ಮಾತಾಡಿ. ನೀವು ಇಷ್ಟ ಆಗಿದ್ದೀರಾ ಅನ್ಸುತ್ತೆ. ಮಾತಾಡಿ. ಮಾತಾಡಿ, ಫ್ರೆಂಡ್ಲಿಯಾಗಿ ಮಾತಾಡಿ. ಅಗ್ರೆಸಿವ್ ಆಗಿ ಕರೀರಿ ಬ್ರೋ. ಇಲ್ಲ ಫ್ರೆಂಡ್ಲಿಯಾಗಿ ಮಾತಾಡಿ. ಫ್ರೆಂಡ್ಲಿಯಾಗಿ ಮಾತಾಡಿ, ಸೈಲೆಂಟಾಗಿರಿ. ರೊಮ್ಯಾಂಟಿಕ್ ಆಗಿ, ಫ್ರೆಂಡ್ಲಿಯಾಗಿ. ಇಲ್ಲ ಆ್ಯಕ್ಚುಲಿ ಎಲ್ಲರೂ ಕೂಡ ಹೇಳ್ತಾ ಇದ್ರು, ಒಂದು ಫೀಲ್ ಮಾಡಿಸಿದ್ದೆ. ಯಾಕಂದರೆ ಒಂದು ರೋಡೆಲ್ಲ ಸುತ್ತಾಡ್ಕೊಂಡು ಬಂದ್ವಿ. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್, ನಾವು ನಿಮ್ಮನ್ನು ಹಾರ್ನ್ ಮಾಡೋಕ್ಕಿಲ್ಲ, ನೀವು ನಮಗೆ ಹಾರ್ನ್ ಮಾಡಬೇಡಿ. ಹ್ಯಾಸ್ ಒಂದು ಫ್ರೆಂಡ್ಲಿಯಾಗಿ ಮಾತಾಡೋಗಿದೆ, ಒಂದು ಕಾನ್ವರ್ಸೇಷನ್ ಮಾಡೋಣ. ಇಲ್ಲ ನೀವು ಇದ್ದೀರಾ ಅನ್ನೋ ಎಲ್ಲಾದರೂ ಒಂದು ಕಡೆ ನಿಮ್ಮ ಹಿಂಟ್ಸ್ಗಳೇನಾದರೂ ತೋರಿಸಿದ್ರೆ ಓಕೆ ಅಂತ ಅನಿಸುತ್ತೆ. ಆ್ಯಂಡ್ ನಾವೇನೋ ಗಿಮಿಕ್ ಮಾಡ್ತೀವಿ, ಗಿಮಿಕ್ ಅಂತ ಏನಾದರೂ ಆಡಿಯನ್ಸ್ ನೋಡ್ತಾ ಇರೋರಿಗೂ ಒಂದು ಫೀಲ್ ಆಗಿದೆ ಅಂತ, ರಿಯಲಿಸ್ಟಿಕ್ ಆಗಿದೆ ಅಂತ. ಅಷ್ಟೇ ಏನೇನಿಲ್ಲ. ಸೊ ಒಂದು ಪ್ರೆಸೆನ್ಸ್, ನೀವು ಇದ್ದೀರಾ ಅನ್ನೋದು ಅಷ್ಟೇ.
ಏನಾದ್ರು ಸೌಂಡ್ ಮಾಡ್ಬೋದಾ ಮತ್ತೊಮ್ಮೆ? ಹಾಡಬೇಕಾ? ಅಲ್ಲೇನಿಲ್ಲ ಇಲ್ಲ, ನೀವೇ ಆದರೆ ಹಾಡಿ ಬೆಟರ್. ಹೌದಾ? ಇದು ಬ್ರೇಕ್ಸ್ ಥರ ಆಗಿ ಆಮೇಲೆ ಮತ್ತೆ ಸೀರಿಯಸ್ ಆಗಿ ಬಂದು ಮಾಡೋದು. ಬ್ರೋ ಸರ್ ನೀವು ಅಗ್ರೆಸಿವ್ ಅಂತ ಅಗ್ರೆಸಿವಾಗೆ ಸ್ಟಾರ್ಟ್ ಮಾಡಿ. ಇವಾಗ ತಾನೇ ನಾವು ಹೀಟಪ್ ಆಗಬೇಕು. ನಾವು ಹೀಟಪ್ ಆದರೆ ಆಟೋಮೆಟಿಕ್ ಅದು ಬಂದ್ಬಿಡ್ತದೆ. ನಾವು ಸೌಂಡ್ ಮಾಡ್ಬೋದಾ? ಈಗ ಕೆಲವೊಂದು ರೆಸ್ಪಾನ್ಸ್ ಬನ್ನಿ. ಚೆನ್ನಾಗಿದೆ, ಕರೆಕ್ಟಾಗಿದೆಯಾ? 100%. ಬಿಸಿ ರಕ್ತ. ಅವಾಗಲೇ ಸ್ವಲ್ಪ ಒಂಚೂರು ಸೌಂಡ್ ಕೇಳಿಸ್ತು, ಏನೋ ಯೂಟ್ ಆಗಿದೆ. ನೀವೆಲ್ಲ ಹೇಳಿದ್ದಕ್ಕೆ ಗೊತ್ತಾಗ್ಬಿಡ್ತಲ್ಲ ಅಂತ ಸುಮ್ಮನೆ. ಕ್ಯಾಮ್ರಾ ಎಲ್ಲ ಆಫ್ ಮಾಡಿ, ಲೈಟ್ಸ್ ಎಲ್ಲ ಆಫ್ ಮಾಡಿ ಒಂದು 5 ಮಿನಿಟ್ಸ್. ಹಲೋ ಹೇಳಣ್ಣ. ಹಾಂ ಸ್ವಂತ ತುರ್ಕೊಂಬನ್ನಿ ಅಣ್ಣ ಒಳಗೆ ನಡ್ಕೊಂಡು. ಅಲ್ಲ ಬನ್ನಿ, ಅಲ್ಲಿ ಬಂದುಬಿಟ್ಟು ಲೆಫ್ಟ್ ತಗೊಳ್ಳಿ, ಒಂದು ದಾರಿ ಬರಬೇಕಾ ಯಾರಾದರೂ? ಬರೋಣ ಹೋಗೋಣ. ಸರ್ ಬನ್ನಿ ಸರ್ ಹೋಗೋಣ. ಕ್ಯಾಮ್ರಾ ಹಿಡ್ಕೊಂಡು ಹೋಗೋಣ. ಕ್ಯಾಮ್ರಾ ಹಿಡ್ಕೊಂಬರಲ್ಲ? ಹ್ಞೂ ಲೈನಲ್ಲೇ ರೀ, ಕಟ್ ಮಾಡಿಬಿಡ್ರಿ. ಹಾಂ ಸ್ಟ್ರೈಟ್ ಬನ್ನಿ, ಸ್ಟ್ರೈಟ್ ಬರೋಣ. ಹ್ಞೂ ನಡ್ಕೊಂಬನ್ನಿ. ಹ್ಞೂ ಅಣ್ಣ ಹ್ಞೂ ಅಣ್ಣ ಹ್ಞೂ ಅಣ್ಣ. ಎಲ್ಲಿಗೆ ಬಂದ್ವಪ್ಪ ನಾವು? ನನಗೆಲ್ಲಿ ಮೀಟ್ರ್ ಆಫ್ ಆಗ್ತದೆ, ದಾರಿನ ಕಾಯ್ತು ಗೊತ್ತಾಗ್ತಿಲ್ಲ. ನಡೀರಿ ಟಾರ್ಚ್ ಹಾಕಿ ಅಣ್ಣ. ದಾರಿ ಅಯ್ಯೋ ದೇವ್ರೇ, ಬರೋಕ್ಕೆ ಓಕೆ ಆಯ್ತಿಲ್ಲ. ಅಲ್ಲಿ ಸೌಂಡ್ ಬರ್ತೈತೆ, ಹೋಗಕ್ಕೆ ಆಗ್ತಿಲ್ಲ. ಅಲ್ಲೇನೋ ಜುಮ್ ಜುಮ್ ಅಂತ ಸೌಂಡ್ ಬರ್ತೈತೆ, ದಾರಿನೇ ಗೊತ್ತಾಗ್ತಿಲ್ಲ ಹೆಂಗೆ ಹೋಗ್ಬೇಕು ಅಂತ. ಕೇಳು, ಏ ಇಲ್ಲೇ ಒಳಗೆ ಬಂದವ್ರು ಆಲ್ರೆಡಿ. ಅಲ್ಲಿ ಹೋಗಕ್ಕಾಗ್ತಿಲ್ಲ, ದಾರಿನೇ ಗೊತ್ತಾಗ್ತಿಲ್ಲ ಎಲ್ಲಿ ಅಂತ. ಬನ್ನಿ ನೋಡೋ ಏನಂತ. ಯಾರಾದರೂ ಒಬ್ಬರಿಗೆ ಮೊಬೈಲ್ ಆನ್ ಮಾಡ್ಕೊಂಡಿರಿ. ಇರೋ ಸಂದೀಪ್ ಇಲ್ಲೇ. ಈ ಕಡೆ ಯಾವ್ದು ದಾರಿ? ಹಿಂಗ ಬಂದಿದ್ದು ಹೆಂಗಣ್ಣ ನಾವು? ಯಾರಾದರೂ ಬನ್ನಿ ಸರ್. ಹಿಂಗೆ ಸರ್ ಬಂದಿದ್ದು ನಾವು. ಏ ಅಲ್ಲೇ ನೀನು ಅಲ್ಲೇ ಇರೋ. ರೆಕಾರ್ಡಿಂಗಲ್ಲಿದೆ. ಹಿಂಗೇನೆ ಬಂದಿದ್ದು. ಲೈಟ್ ಹಾಕೋಣ. ಲೈಟ್ ಆನ್ ಮಾಡೋಣ. ಎಲ್ಲಿ ಎಲ್ಲಿದ್ರು ಅಲ್ಲೇ ನಿಂತ್ಕೊಳ್ರಿ. ಅಲ್ಲೇ ನಿಂತಿದ್ದೀನಿ ಗುರು, ಸ್ಟಾರ್ಟ ನಾನಿದ್ದು ಬಂದಿರೋ ಗೇಟ್ ಐತೆ ನನ್ನ ಮುಂದೆ. ಗೇಟ್ ಪಕ್ಕದಲ್ಲಿ ಚಿಕ್ಕ ಜಾಗ ಆಯ್ತಾ? ಅಲ್ಲಿ ಒಳಗೆ ಬರ್ರಿ ತೂರ್ಕೊಂಡು. ಬಂದಾಯ್ತು ಹಾಂ ನೆಟ್ಟಿಗೆ ನಡ್ಕೊ ಬನ್ನಿ. ಹಾಂ, ಯಾವ್ದೋ ಗಾಡಿ ಬರ್ತೈತಲ್ಲ? ಗಾಡಿ ಎಲ್ಲ ನಾವೇ ದುಬಾ ತಗೊಂಡು ಗಾಡಿ ಬತ್ತೈತಂತೆ, ಬೇಗ ಬರೋಣ. ಚಿಕನ್ ಬೇರೆ ಮುಟ್ಬಿಟ್ಟಿದ್ದೀನಿ. ಏನಾಗ್ತೈತೆ ಸರ್? ಹೊಟ್ಟೆ ಸಿಗ್ತೈತೆ ಸರ್. ರೋಲ್ ಸರ್ ಚಿಕನ್ ಅದ ಬೇಜಾನ್ ಸಿಕ್ತು, ಅದಕ್ಕೆ ರೋಲಿಂಗೆಲ್ಲ ಬಂದೆ. ಅಲ್ಲಿ ಬರ್ತೀನಿ, ರೋಡೇ ಗೊತ್ತಾಗಬಾರ್ದಾ?
ವೈಟ್ ಲೈಟ್ ಹಾಕೆ ಆರೆಂಜ್ ಹಾಕಿದ್ಯಾ? ಈ ವೈಟ್ ಲೈಟ್ ಮಾಡ್ಕೊಂಡಿದ್ದೀನಿ ನೋಡಿ, ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀನಿ. ನಾನು ಒಂದು 2 ನಿಮಿಷ ಇಟ್ಕೊಬಿಟ್ಟು ತಿನ್ಕೊಬಿಡ್ತೀನಿ ಗಬ ಗಬ ಅಂತ. ರೆಕಾರ್ಡಿಂಗ್ ಆಫ್ ಮಾಡಲಾ? ಕಟ್ ಮಾಡಿಬಿಡ್ರಿ. ಮಾಡ್ಲಾ ಗುರು ರೆಕಾರ್ಡಿಂಗು? ನಮ್ಮ ಶ್ಯಾಡೋಗಳಲ್ಲೇ ಚೆನ್ನಾಗಿರುತ್ತೆ. ಇನ್ನೊಂದು ಕ್ಯಾಮ್ರಾ ಇದೆಯಲ್ಲ? ನೀವಿಬ್ಬರು ಫ್ರೇಮ್ಗೆ ಓಕೆನಾ? ನೀನು ಅಷ್ಟರಲ್ಲೇ ಇಟ್ಕೊಂಡ್ಬಿಟ್ಟಿದ್ದೆ. ನಡಿ ಈಗ. ಮೇಲ್ಗಡೆ ಎಲ್ಲ ತೆಗಿಬೇಕಾ ಸರ್? ಏನು ಬೇಕಾದ್ರೂ ತೆಗೀರಿ. ತಲೆ ಕೂಡ ತೆಗಿಬೇಕು ಹಿಂದೆ. ಕ್ಯಾಮ್ರಾ ರಿಫ್ಲೆಕ್ಟ್ ಆಗುತ್ತೆ. ಗೊತ್ತಾಯ್ತು ನಾನು ಹೇಳಿದ್ದು? ನಮ್ಮ 4 ಜನ ಬಿಟ್ಟು ಬೇರೆ ನಾವೆಲ್ಲ ಬರ್ತೀವಿ ಬರ್ರಿ. ಬೇಡ ನೀವಿದ್ದೀರಾ ಅಂದರೆ ನಮಗೆ ಕಾಣಿಸ್ಬೇಡಿ. ಏನಾದರೂ ಅಟ್ಲೀಸ್ಟ್ ಸೌಂಡ್ ಮಾಡಿ. ನಾನೀಗ ಒಂದು ಸೌಂಡ್ ಮಾಡ್ತೀನಿ, ಆ ಥರ ಒಂದು ಸೌಂಡ್ ಮಾಡೋಂಗಿದ್ರೆ ನೋಡಿ. ನೀವಿದ್ದಾಗ ನಮಗೆ ಕಾಣಿಸ್ಕೊಳ್ಳಿ. ಓಕೆ. ನಾವು ಈ ಜಾಗ ಬಿಟ್ಟು ಹೋಗೋದಿಲ್ಲ. ಒಂದು ನೀವು ಹೋಗ್ಬೇಕು, ಇಲ್ಲ ನಾವು ಹೋಗ್ಬೇಕು. ಅದೇನಾದ್ರೂ ಆಗ್ಲಿ, ಎಲ್ಲಿಗೆ ಬರಬೇಕು, ಎಲ್ಲಿಗೆ ನುಗ್ಬೇಕು, ಏನ್ ಮಾಡೋದಕ್ಕೂ ನಾನು ರೆಡಿ ಇದ್ದೀನಿ. ನಾವು ರೆಡಿ ಇದ್ದೀನಿ. ನಾನು ಒಬ್ಬನೇ ಅಲ್ಲ. ನೀವು ಯಾರ ಮೂಲಕ ಮಾತಾಡಿ, ಯಾರಾದ್ರೂ ಟಚ್ ಮಾಡಿ, ಏನಾದರೂ ಮಾಡಿ, ಸೌಂಡ್ ಮಾಡಿ, ನಿನ್ನ ಕೈಲಿ ಆಗೋದು ಮಾಡಿ, ಬಟ್ ಮಾಡಲೇಬೇಕು. ಇವಾಗ ಹೋಗಿ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕಾದ್ರೂ ಅದಕ್ಕೆ ರೆಸ್ಪಾಂಡ್ ಮಾಡೋದಲ್ಲ, ಮಾತಾಡಿ. ಯಾರಿಗಾದ್ರೂ ಕಾಣಿಸ್ಕೊಳ್ಳಿ ಇಲ್ಲಿ. ನಮ್ಮ ಸುತ್ತ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆಯಪ್ಪ. ಒಂದು ಮೂಲೆಯಿಂದ ಸೌಂಡ್ ಮಾಡಿದ್ರು ಸಾಕು, ನಮಗೆ ಗೊತ್ತಾಗುತ್ತೆ ನಿಮ್ಗೆ ಇದೆಯಾ ಇಲ್ವಾ ಅಂತ. ಅವ್ರಿಗೆ ಭಯ ಅನ್ಸುತ್ತೆ. ಅಮ್ಮ ನೋಡಿ ಸೀರಿಯಸ್ ಆಗಿ ಆಫ್ ಆಗಿದೆ. ತುಂಬ ಟೆನ್ಷನ್.
ಮೈಂಡ್ಸೆಟ್ ನೆಗೆಟಿವ್ ವೈಬ್ಸ್ಗೆ ಹೋಗ್ತಿರೋದ್ರಿಂದ ಫೀಲ್ ಆಗ್ತಿದೆ. ನಾವು ಫೋಕಸ್ ಆಗ್ತಿಲ್ಲ. ಇಲ್ಲ ನಿಜ ಫೀಲ್ ಆಯ್ತು. ನೀವು ಅಲ್ಲಿ ಇದ್ದೀರಾ ಅಂದರೆ ನಮ್ಮನ್ನು ಬಿಟ್ಕೋಬೇಡ್ರಿ, ಇಲ್ಲ ಅಂದರೆ ಒಳಗೆ ಬರ್ತೀವಿ ನಾವು. ಏನು ಹೇಳ್ತೀರಾ ನೋಡಿ. ಇರ್ಬೋದು. ನಾವು ಇಷ್ಟೊಂದಾಗಿ ಬರ್ತೀವಿ ನೋಡು ಅಷ್ಟೇ. ಈ ಕಡೆ ನಾವು ಹೋಗಿಲ್ಲ, ಒಂದ್ಸಲಿ ಹೋಗೋಣ. ಬನ್ನಿ ಸರ್ ಹೋಗೋಣ. ಸೌಂಡ್ ಆಯ್ತು, ಕೇಳಿಸ್ಕೊಂಡ್ರ? ಅನ್ನಂಗಾಯ್ತು. ಇವಾಗ ಇರೋ ಒಂದ್ಸರಿ ಸೈಲೆಂಟ್ ಆಗಿರಿ. ಇವಾಗ ನಾವು ಹೋಗ್ತಾ ಇದೀವಲ್ವಾ, ಇವಾಗ ಸೌಂಡ್ ಆದರೂ ಆಗುತ್ತೆ. ಅದನ್ನು ಹೇಳಿದ್ರು ಹಿಂದೆ ದೊಡ್ಡದೇ ಇದ್ದರೆ ಒಂದು ಸೌಂಡ್ ಮಾಡೋ ಥರ ಮಾಡಿದರೆ ಮಾಡಿ. ನಮ್ಮ ಹಿಂದೆ ಬರ್ತಾ ಇಲ್ಲ ನಾವಾಗಿದ್ರೆ ಸೌಂಡ್ ಮಾಡ್ಬೋದು. ಇವಾಗ ನಾವು ಹೋಗ್ತಾ ಇದೀವಿ, ಈ ಜಾಗ ನಿಮ್ಮದೇ, ಈ ಜಾಗಕ್ಕೂ ನಮಗೂ ಸಂಬಂಧ ಇಲ್ಲ. ಹಿಂಗಪ್ಪ ಆಫ್ ಮಾಡಿ, ಆಫ್ ಮಾಡೋ, ಒಂದು ಲೈಟ್ ಆಫ್ ಮಾಡಿ. ನಾವು ಏನೇ ಮಾತಾಡಬೇಕಾದ್ರೂ ಮೈಂಡ್ ಥಿಂಕ್ ಮಾಡುತ್ತೆ, ಮನಸ್ಸಿಗೆ ಮಾತು ಬರುತ್ತೆ. ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ನಾವು ಇಲ್ಲಿಗೆ ಬಂದ್ಬಿಟ್ಟೆ ಬರಬೇಕಾದ ಆಚೆ. ಇಲ್ಲಿಗೆ ಬಂದಾಗ ಕ್ಯಾಚ್ ಮಾಡ್ಕೊಳುತ್ತೆ. ನಾವು ಹೇಳಬೇಕಾಗಿಲ್ಲ. ನಾವು ಇಲ್ಲಿ ಏನಕ್ಕೆ ಹೇಳ್ತಿದ್ದೀವಿ ಅಂದರೆ ಕ್ಯಾಮ್ರಾ ಇದೆ, ಜನಗಳಿಗೆ ನಾವು ಏನು ಹೇಳಬೇಕು ಅಂತ ಬಯಸ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲಿ ಅಂತ. ಕ್ಯಾಮ್ರಾ ಹಿಡ್ಕೊಂಡು ಓಡೋಗ್ಲಾ? ಇಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀರಾ? ನಮ್ಮ ಇಷ್ಟು ಜನ ಬಿಟ್ಟು ನಮ್ಮ ಸುತ್ತಮುತ್ತ ಯಾರು ಇದ್ದರೆ, ನಮ್ಮ ಮಾತು ನಿಮ್ಗೆ ಕೇಳಿಸ್ತಾ ಇದ್ರೆ, ನಿಮ್ಮ ಕಡೆಯಿಂದ ನಮಗೆ ಸ್ಪಂದಿಸೋದಕ್ಕೆ ಪ್ರಯತ್ನ ಪಡ್ಬೋದಾ? ಒಳ್ಳೆಯದೇ, ನೋಡ್ಕೊಂಡು ಆಗಲೇ ಒಂದು ಶಬ್ದ ಇತ್ತು. ನೀವೇನಾದರೂ ನಿಮ್ಮ ಕಡೆಯಿಂದಲೇ ಆ ಶಬ್ದ ಬಂದಿದ್ದರೆ, ನಮ್ಮ ಹತ್ರ ಮಾತಾಡೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ದಯವಿಟ್ಟು ಆ ಶಬ್ದಗಳನ್ನ ಮತ್ತೆ ಮಾಡ್ತೀರಾ? ಯಾವುದೇ ರೀತಿ ಬೇಕಾದರೂ ಶಬ್ದ ಮಾಡ್ಬೋದು. ಹಾಗೆ ಬೇಕು ಅಂತ ಹೇಳಲ್ಲ. ನನ್ನ ಹತ್ರ ಒಂದು ಡಿವೈಸ್ ಇದೆ. ನೀವು ಮಾಡೋ ಶಬ್ದನ ಇದು ನಮ್ಗೆ ಕೇಳೋ ಥರ ಮಾಡ್ಕೊಡುತ್ತೆ ಈ ಡಿವೈಸ್. ನೀವು ನಮ್ಮ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಬಟ್ ಅದು ನಮಗೆ ಸ್ಪಂದಿಸ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅನ್ನೋದು ಫೀಲ್ ಆಗ್ತಾ ಇದೆ. ನಮ್ಮ ಕಡೆ ಯಾರನ್ನ ಇಷ್ಟು ಜನ ಇದ್ದೀವಿ, ನೀವು ಯಾರ ಹತ್ರ ಬೇಕಾದರೂ ನೀವು ಮಾತಾಡ್ಬೋದು, ಮಾತಾಡೋದಕ್ಕೆ ಪ್ರಯತ್ನ ಕೂಡ ಪಡ್ಬೋದು. ಒಂದು ಶಬ್ದ ಮಾಡ್ಬೋದಾ? ಒಂದು ಕಣ್ಣು
ಬರ್ಬೋದಾ? ಹಾಂ. ಅಲ್ಲಿ ಅಲ್ಲಿ ಆಗ್ತದೆ. ನಿಮಿಷ ಸೈಲೆಂಟ್ ಆಗಿದೆಯಲ್ಲ ಪ್ಲೀಸ್. ಯಾರು ಲೆಗ್ ಮೂವ್ಮೆಂಟ್ ಮಾಡಬೇಡಿ. ನಮ್ಮ ಮುಂದೆ ನೀವು ಬರ್ಬೋದಾ? ನಾವು ನಿಮ್ಮನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಜೋರಾಗಿ ಏನಾದರೂ ಒಂದು ರೆಸ್ಪಾನ್ಸ್ ಮಾಡಿ. ಎಲ್ಲರ ಕಡೆಯಿಂದ ರಿಕ್ವೆಸ್ಟ್ ಇದೆ ನಿಮಗೆ,